ವಿಕ್ರಾಂತ್ ಅವ್ನ ಫ್ರೆಂಡ್ಸ್ಗಿಂತ ಹೆಚ್ಚಾಗಿ ಚಿಕ್ಕವನಿದ್ದಾಗ ನನ್ನ ಜೊತೆನೇ ಆಟ ಆಡ್ತಿದ್ದ. ಜೂನಿಯರ್ ಜೊತೆ ಬಂದು ನಾನೇ ಆಟ ಆಡ್ತೀನಿ. ವಿಕ್ರಾಂತಿಗೆ ಸೈಕಲ್ ತುಳಿಯೋದಕ್ಕೆ ಹೇಳ್ಕೊಟ್ಟಿದ್ದೆ ನಾನು. ಜೂನಿಯರ್ಗೂ ನಾನೇ ಹೇಳ್ಕೊಡ್ತೀನಿ. ಸರಿ, ನಿನ್ನ ಕ್ರೈಮ್ ಪಾರ್ಟ್ನರ್ ನಮ್ಮ ವಿಕ್ರಾಂತ್ ಅಲ್ವಾ? ಇನ್ನು ಮುಂದೆ ಜೂನಿಯರ್ ನಿನ್ನ ಕ್ರೈಮ್ ಪಾರ್ಟ್ನರ್. ವಿಕ್ರಾಂತ್ ಎಲ್ಲೂ ಹೋಗಿಲ್ಲ, ನಮ್ಮೆಲ್ಲರೊಳಗೆ ನೆನಪಾಗಿ ಉಳಿದಿದ್ದಾನೆ. ಪ್ಲೀಸ್ ಯಾರು ಅಳ್ಬೇಡಿ. ವಿಕ್ರಾಂತಿಗೆ ನಾವು ಅಳೋದು ಖಂಡಿತವಾಗ್ಲೂ ಇಷ್ಟ ಆಗಲ್ಲ. ಅಣ್ಣ, ಅಷ್ಟು ಸುಲಭ ನಾವು ಅವನನ್ನು ಮರೆಯೋದು. ನಾನು ನನ್ನ ಅರ್ಧ ಜೀವನನ ಅವನ ಜೊತೆ ಕಳೆದಿದ್ದೀನಿ. ಕಣ್ಣು ಮುಚ್ಚಿದ್ರು ಬಿಟ್ಟರು ಅವನೇ ಕಾಣ್ತಾನೆ. ಅವನ ನೆನಪುಗಳೇ ಬರ್ತಾ ಇರತ್ತೆ. ಹೇಗೋ ಅವನ್ನ ಮರೆಯೋದು. ಅದ್ಯಾ, ಭಗವದ್ಗೀತೆಯಲ್ಲೇ ಹೇಳಿಲ್ವಾ, ಈ ಭೂಮಿಯಿಂದ ದೇಹ ಮಾತ್ರ ಹೋಗೋದಕ್ಕೆ ಸಾಧ್ಯ, ಆತ್ಮ ಇಲ್ಲೇ ಇರುತ್ತೆ. ನಮ್ಮ ವಿಕ್ರಾಂತ್ ಅವನು ದೇಹದ ರೂಪದಿಂದ ಆಚೆ ಹೋಗಿದ್ದಾನಷ್ಟೆ. ಅದೇ ಅವನ ಆತ್ಮ ಮಗು ರೂಪದಲ್ಲಿ ಇಲ್ಲೇ ಇದೆ. ನನಗೆ ಗೊತ್ತು ಅದ್ಯಾ, ನಮ್ಮ ಜೂನಿಯರ್ ಮಾತಾಡೋದಕ್ಕೆ ಶುರು ಮಾಡಿದಾಗ ಅವನು ನುಡಿಯೋ ಮೊದಲನೇ ಪದ ಅಗ್ರಜ. ಸೊ ಇನ್ನು ಮುಂದೆ ನೋ ಮೋರ್ ದುಃಖ, ನೋ ಮೋರ್ ಅಳು. ಯಾರು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ವಿಕ್ರಾಂತ್ ಎಲ್ಲೂ ಹೋಗಿಲ್ಲ. ಜೂನಿಯರ್ ರೂಪದಲ್ಲಿ ಈ ಮನೆಗೆ ಆದಷ್ಟು ಬೇಗ ಬರ್ತಿದ್ದಾನೆ. ಇನ್ಫ್ಯಾಕ್ಟ್ ನಾವೆಲ್ಲ ಇವತ್ತಿನ ದಿನ ಸೆಲೆಬ್ರೇಟ್ ಮಾಡಬೇಕು. ವಸಿಷ್ಠ ಕುಟುಂಬದ 3rd ಜನರೇಷನ್ ಮಗು ಮನೆಗೆ ಬರ್ತಾ ಇದೆ. ವೇದಾಂತ್, ಸಮಾಧಾನ ಮಾಡ್ಕೊಳ್ಳಿ. ಕಾಲನ ತಡೆಯೋ ಶಕ್ತಿ ಯಾರಿಗೂ ಇಲ್ಲ ಅಲ್ವಾ? ದೇವ್ರ ಮೇಲೆ ಭಾರ ಹಾಕ್ಬೇಕಷ್ಟೆ. ಭಗವಂತನೇ ಹೀಗೆ, ಒಂದನ್ನು ಕೊಟ್ರೆ ಇನ್ನೊಂದು ಕಿತ್ಕೊಳ್ತಾರೆ. ಇನ್ಮೇಲೆ ಜೂನಿಯರ್ ವಿಕ್ರಾಂತ್ ಕಂಪ್ಲೀಟ್ ಜವಾಬ್ದಾರಿ ನಂದು. ಅದಕ್ಕೆ ಬನ್ನಿ. ಅಮ್ಮ, ಅಮ್ಮ 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 ಬನ್ನಿ, ಇದೆ ನಮ್ಮ ಆಫೀಸು. ಬನ್ನಿ. ಸಂಚಾರ ಮರೆತೋದ ಮೇಲೆ ಸಾಯಬೇಕೆ ಸಾಗಬೇಕೆ ಹೇಳು ಹೀಗೆ ಬಾಳಬೇಕೆ ಮಾತೆ ಮೌನೆಯಾದಳೆ ಇಲ್ಲಿ ಮಮತೆ ಮಣ್ಣು ಸೇರಿತೆ
ತಾಯಿ ಮೇ ಬಿ ನೋಡೋಕೆ ನಿಮ್ಮ ಥರನೇ ಇರ್ತಾರೆ ಅನ್ಸುತ್ತೆ. ಮಾಡ್ಬೋದಾ? ಅಮ್ಮ ಎಂಬ ಹಸಿವಿಗೆ ನೀಡು ನಿನ್ನ ಉಸಿರಂಬಲಿ. ಹುಟ್ಟು ಮಗು ಬಗ್ಗೆ ಎಷ್ಟು ಸಂಭ್ರಮ ಪಡ್ತಿದ್ದ. ಕೊನೆಗೂ ಅವನ ಕೈಯಲ್ಲಿ ನನ್ನ ಹತ್ರ ಅಮ್ಮ ಅಂತ ಕರೆಸ್ಕೊಳಕ್ಕಾಗ್ಲಿಲ್ಲ ಅಲ್ಲ. ಅದು ಯಾವತ್ತೂ ಆಗೋದು ಇಲ್ಲ. ದೇವರವರನ್ನ ನನ್ನಿಂದ ಕಿತ್ಕೊಂಡ್ಬಿಟ್ಟ. ಅಬ್ಬಬ್ಬಬ್ಬಬ್ಬ, ಎಂಥ ಎಮೋಷನಲ್ ಸಿಚುಯೇಷನ್, ಎಂಥ ಎಮೋಷನಲ್ ಮಾತುಗಳು, ಜೊತೆಗೆ ಕಣ್ಣೀರ್ ಬೇರೆ. ಅಲ್ಲ, ನೀನ್ ತಲೆ ಮೇಲೆ ಏನು ಓವರ್ ಹೆಡ್ ಟ್ಯಾಂಕ್ ಇಟ್ಕೊಂಡಿದ್ಯಾ? ನೀನ್ ನೆನ್ಸ್ಕೊಂಡ ತಕ್ಷಣ ಕಣ್ಣೀರು ದಳದಳ ಅಂತ ನದಿ ತರ ಹರ್ಕೊಂಡೇ ಬಂದ್ಬಿಡುತ್ತೆ. ಏನು ಮಾತಾಡ್ಸಿದ್ರೆ ರಿಪ್ಲೈ ಮಾಡದೇ ಇರೋಷ್ಟು ಕಳೆದು ಹೋಗಿದ್ದೀರಾ? ಮಾತಾಡಿ ವೈದೇಹಿ ವಸಿಷ್ಠ ಅವರೇ. ಹಲೋ ವೈದೇಹಿ ವಸಿಷ್ಠ ಅವರೇ, ನಿಮ್ಮನ್ನೇ ಮಾತಾಡಿಸ್ತಾ ಇರೋದು. ಸುಮ್ಮನೆ ಇರು ಸುಹಾಸಿನಿ. ಪಾಪ, ನಿನ್ನ ನೋಡಿದ್ರೆ ನನಗೆ ಅಯ್ಯೋ ಅನ್ನಿಸ್ತಾ ಇದೆ. ಒಂದು ಕಡೆ ಗಂಡನ್ನ ಕಳ್ಕೊಂಡಿದ್ಯಾ, ಇನ್ನೊಂದು ಕಡೆ ಮಗನ್ನ ಕಳ್ಕೊಂಡಿದ್ಯಾ. ನಿನ್ನ ಮಕ್ಕಳು ನಿನ್ನ ಕಣ್ಣು ಮುಂದೆನೇ ಇದ್ರು ನೀನೇ ತಾಯಿ ಅಂತ ಅವ್ರ ಹತ್ರ ಹೇಳ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ನಿನ್ನ ಮಗನ ಸಾವಿಗೆ ಒಂದು ರೀತಿ ನೀನೇ ಕಾರಣ ಆಗಿದ್ಯಾ. ಸುಹಾಸಿನಿ, ರಾಕ್ಷಸರಿಗಾದ್ರೂ ಕರುಣೆ ಇರುತ್ತೆ. ನಾನು ನನ್ನ ಮಗನ್ನ ಕಳ್ಕೊಂಡಿದ್ದೀನಿ. ಗಾಯದ ಮೇಲೆ ಉಪ್ಪು ಸುರಿಬೇಡ. ಹೌದು, ನಾನು ರಾಕ್ಷಸರಿಗಿಂತ ಕಡೆನೆ. ಏನೀಗ ಏನ್ ಮಾಡ್ತೀಯ? ಏನ್ ಮಾಡೋದಕ್ಕೆ ಸಾಧ್ಯ ನಿನ್ ಕೈನಲ್ಲಿ? ಈ ಮನೆ ಮಕ್ಕಳು, ನಿನ್ನ ಸ್ವಾತಂತ್ರ್ಯ ಎಲ್ಲ ನನ್ನದು. ನಿನ್ನ ಬದುಕೆ ನಾನು ಕೊಟ್ಟ ಭಿಕ್ಷೆ. ಅನವಶ್ಯಕವಾಗಿ ನನ್ನ ವಿಚಾರದಲ್ಲಿ ಮೂಗು ತೂರಿಸಿದ್ರೆ ನಿನ್ನ ಮಗ ವಿಕ್ಕಿಗಾದ ಗತಿನೇ ಬೇರೆ ಮಕ್ಕಳಿಗೂ ಆಗತ್ತೆ. ಬಿ ಕೇರ್ಫುಲ್. ನಿಂತ್ಕೋ ಸುಹಾಸಿನಿ. ಏನಂದೆ ನೀನು? ಬೇಡದೇ ಇರೋ ವಿಚಾರದಲ್ಲಿ ಮೂಗು ತೂರಿಸ್ಕೊಂಡು ಬಂದ್ರೆ ವಿಕ್ಕಿಗಾದ ಗತಿನೇ ಉಳಿದ ಮಕ್ಕಳಿಗೂ ಆಗತ್ತೆ ಅಂದೆ. ನಿಂತ್ಕೋ ಅಂದೆ. ಏನಂದೆ ನೀನು? ನನ್ನ ವಿಕಿನ ಏನಂದೆ ನೀನು? ಹೌದು, ವಿಕ್ಕಿನ ನಾ ಇಲ್ವೇ? ನಿನ್ನಲ್ಲಿ ತಾಯ್ತನೇ ಇಲ್ವಾ? ನಿನ್ನ ಮಗು ಅಲ್ಲದೆ ಹೋದ್ರು ನೀನು ಆಡಿ ಬೆಳೆಸಿದ ಮಗು ಕಡೆ ಅದು. ಆಯ್ತುಂಪ, ಅವನು ನಿನ್ನ ಅಮ್ಮ ಅಂತ ಕರಿತಿದ್ದ ಅಲ್ವಾ? ಆ ಅಮ್ಮ ಅನ್ನೋ ಪದಕ್ಕೆ ನಿನ್ನ ಅರ್ಥನೇ ಇಲ್ವೇನೆ? ನನ್ನ ಮಗುನ್ ಸಾಯಿಸಿದ್ದೇನೆ ನೀನು. ಕ್ರೂರಿವೆ ನೀನು. ಅಮ್ಮ ಅನ್ನೋ ಪದಕ್ಕಿಂತ ದೊಡ್ಡ ಸ್ಥಾನ, ಭಾವನೆ ಬೇರೆದಕ್ಕಿಲ್ಲ ಕಣೆ. ಅದಕ್ಕೂ ದ್ರೋಹ ಬಗ್ದು ಬಿಟ್ಟಿಯಲ್ಲೇ. ಪಾಪ ನನ್ನ ಮಗು ನಿನ್ನನ್ನೇ ಅಮ್ಮ ಅಂತ ನಂಬಿದ್ದ. ಜಾಸ್ತಿ ಮಾತಾಡ್ಬೇಡ, ನಿಲ್ಸು. ನಿನ್ನ ಮಕ್ಕಳ ಜೊತೆ ಬದುಕೋದಕ್ಕೆ ಬಿಟ್ಟಿರೋದೇ ಹೆಚ್ಚು. ಅಂಥದ್ರಲ್ಲಿ ನನ್ನನ್ನೇ ಇಷ್ಟೆಲ್ಲ ಅಂತ್ಯ. ನನಗೆ ನಿನ್ನ ತರ ಗ್ರೇಟ್ ಅಮ್ಮ ಅಂತ ಅನ್ನಿಸ್ಕೋಬೇಕಾಗಿಲ್ಲ. ನನಗೆ ನನ್ನ ಅಸ್ತಿತ್ವ ಮುಖ್ಯ, ನನ್ನ ಅಳಿವು ಉಳಿವು ಮುಖ್ಯ. ಆ ನಿನ್ನ ಮುದ್ದಿನ ಮಗನ ಸಾವಿಗೆ ನಾನೆಲ್ಲ ಕಾರಣ.
ನೀನು. ಅವನು ಸತ್ತಿದ್ದು ನನ್ನಿಂದ ಅಲ್ಲ, ನಿನ್ನಿಂದ. ನಿನ್ನೆ ನಾನು ನಿನಗೆ ಹೇಳಿದ ಕತೆ ನಿನಗೆ ಸರಿಯಾಗಿ ಅರ್ಥ ಆಗಿಲ್ಲ ಅನ್ಸುತ್ತೆ ಅಲ್ಲ? ವಿಕ್ಕಿಗೆ ನೀನೇ ಅವನ ಅಮ್ಮ ಅನ್ನೋ ಸತ್ಯ ಗೊತ್ತಾಗಿತ್ತು. ನನ್ನ ಬಣ್ಣ ಅವನ ಮುಂದೆ ಬಯಲಾಗಿತ್ತು. ನೀನೇ ಅಮ್ಮ ಅನ್ನೋ ವಿಚಾರನ ಮನೇಲಿ ಎಲ್ರಿಗೂ ಹೇಳ್ತೀನಿ ಅಂತ ಓಡೋಡಿ ಬರ್ತಾ ಇದ್ದ. ಆಗ ನಾನು ಕೈ ಕಟ್ಕೊಂಡು ಕುತ್ಕೋಬೇಕಾಗಿತ್ತ? 25 ವರ್ಷ, 25 ವರ್ಷದಿಂದ ನಾನು ಕಷ್ಟಪಟ್ಟು ಕಟ್ಕೊಂಡ ಸಾಮ್ರಾಜ್ಯನ ಒಂದೇ ಒಂದು ಕ್ಷಣದಲ್ಲಿ ನಾಶ ಮಾಡ್ತೀನಿ ಅಂದ್ರೆ ನಾನು ನೋಡ್ತಾ ಇರ್ಬೇಕಾ? ಅದಕ್ಕೆ ಅವನನ್ನ ಮುಗಿಸ್ದೆ. ನೀನು ಅವನ ತಾಯಿ ಅಂತ ಅವನು ಗೊತ್ತಾಗದೆ ಹೋಗಿದ್ರೆ ಚೆನ್ನಾಗೇ ಇರ್ತಾ ಇತ್ತು. ಅವನು ಸಾಯ್ತಾ ಇರ್ಲಿ. ನಿನಗೆ ಮನುಷ್ಯತ್ವನೇ ಇಲ್ವೇನೆ? ಕರೆಕ್ಟ್. ನಾನು ಅದನ್ನೇ ಹೇಳ್ತಾ ಇರೋದು. ನನಗೆ ಮನುಷ್ಯತ್ವ ಇಲ್ಲ. ನನ್ನ ವಿಚಾರ ಯಾರಿಗೂ ಗೊತ್ತಾಗಬಾರ್ದು. ನನ್ನ ಬಗ್ಗೆ ಸತ್ಯ ಹೊರಗಡೆ ಬರಬಾರ್ದು. ಬಂತು ಅಂದ್ರೆ ನಿನ್ನ ಮಕ್ಕಳು ಒಬ್ಬೊಬ್ಬರಾಗೆ ಸಾಯೋದನ್ನ ನೀನೇ ಕಣ್ಣಾರೆ ನೋಡ್ತೀಯ. ಅದಕ್ಕೆ ನೀನೇ ಕಾರಣ ಆಗ್ತೀಯ. ನೀನೇ ಯೋಚನೆ ಮಾಡಿ ನೋಡು. ನೀನು ಬಾಯಿ ಮುಚ್ಕೊಂಡಿದ್ರೆ ನಿನ್ನ ಮಕ್ಕಳು ಉಳಿತಾರೆ. ನೀನು ಬಾಯಿ ಬಿಟ್ಟೆ ಅಂದ್ರೆ ನಿನ್ನ ಮಕ್ಕಳು ಕಣ್ಣು ಮುಚ್ತಾರೆ. ನಮ್ಮಪ್ಪ ಎಲ್ಲಿ, ನಮ್ಮಮ್ಮ ಯಾರು ಅಂತ ಅನಾವಶ್ಯಕವಾದ ಕುತೂಹಲದ ಬೆನ್ನು ಬಿದ್ದರೆ ಸಾವು ಖಚಿತ. ಅಗ್ನಿ ನೋಡು, ನಾನು ನಿನ್ನ ಪ್ರಾಣ ಉಳಿಸಿದ್ದೀನಿ, ನಿನ್ನನ್ನು ಕಾಪಾಡಿದ್ದೀನಿ. ಜೀವದಾನ ಮಾಡಿದವನು ಜೀವ ತೆಗೆಯೋದು ಮಹಾಪಾಪ. ನಾನು ಬಿಡು ಪ್ಲೀಸ್, ನಾನು ಬಿಟ್ಬಿಡು. ಪಾಪನ ಇದೇ ಸರಿಯಾದ ನಿರ್ಧಾರ. ನೀನು ನನಗೆ ಮಾಡಿರೋ ಪ್ರಾಬ್ಲಮ್ಗೆ ನನಗೆ ಆಪ್ಷನ್ನೇ ಇಲ್ಲ. ಹಾಗಾದರೆ ನನ್ನನ್ನು ಯಾಕೆ ನಿನ್ನ ಜೊತೆ ಕರ್ಕೊಂಬಂದೆ? ಚೆನ್ನಾಗಿ ನೋಡ್ಕೊಳ್ತಿರೋರ ಥರ ಯಾಕೆ ನಾಟಕ ಮಾಡಿದೆ? ಕುರಿನ ಹಾಗೆ ಕಡಿದ್ರೆ ಏನು ಮಜಾ ಬರುತ್ತೆ? ಅದೇ ಕುರಿನ ಚೆನ್ನಾಗಿ ಮೈಸಿ ಕೊಪ್ಸಿ ಕಡಿದ್ರೆ ಅದರ ರುಚಿನೇ ಬೇರೆ. ನೋಡು, ನೀನು ಮಾಡ್ತಿರೋ ತಪ್ಪು. ವೇದಾಂತ್ ನನ್ನ ಮಗ, ನನಗೇನಾದ್ರು ಆದರೆ ಅವನು ಮಾತ್ರ ನೀನು ಸುಮ್ಮನೆ ಬಿಡಲ್ಲ. ನೀನು ತಪ್ಪು ಮಾಡ್ತಿದ್ದೀಯ ಅಗ್ನಿ. ಮಿಸ್ಟರ್ ವಶಿಷ್ಠ, ನನ್ನ ಗುರಿ ತಪ್ಪಿದ್ದಲ್ಲ.
ನೀನು ನರಳ್ಬೇಕಂತಾನೆ ಹೀಗೆ ಮಾಡಿದ್ದು. ನಿನ್ನ ಡೆಡ್ ಬಾಡಿನ ನಿನ್ನ ಮಗ ನೋಡೋಕೆ ಬಂದಾಗ ಯಾಕಾದರೂ ಆ ಅಗ್ನಿ ಸವಾಸಕ್ಕೆ ಹೋದ್ನು ಅಂತ ಇಡೀ ಜೀವನ ಕೊರಗಬೇಕು. ನಿನ್ನ ಮಗ ಬರ್ತಾನ? ಹೇಗೆ ಬರ್ತಾನೆ? ನಿನ್ನನ್ನು ನನ್ನ ಕೈಯಿಂದ ಕಾಪಾಡೋಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಇವತ್ತು ನಿನ್ನ ಕೊನೆ ದಿನ. ನನ್ನ ತಂದೆ ತಾಯಿನ ಜೈಲಿಗೆ ಕಳ್ಸೋದಕ್ಕೆ ನಿನಗೆ ಸಾವೇ ಖಚಿತ. ಅಪ್ಪಾಜಿ ವೇದ ವೇದ ತಗೋ ನೀರು ಕೊಡು. ಏನಾಯ್ತು ವೇದ? ಕೆಟ್ಟ ಕನ್ಸು ಬಿತ್ತಾ? ಅಪ್ಪಾಜಿ ವೇದಾಂತ್ ಎಲ್ಲಿಗೆ ಹೋಗ್ತಿದ್ಯಾ? ಅಪ್ಪಾಜಿ ಯಾಕೋ ಸೇಫ್ ಇಲ್ಲ ಅಂತ ಅನಿಸ್ತದೆ. ನಾನು ಈಗಲೇ ಹೋಗಬೇಕು. ವೇದಾಂತ್ ಪ್ಲೀಸ್, ಮಧ್ಯರಾತ್ರಿ ಆಗಿದೆ, ಈಗ ಎಲ್ಲಿಗೆ ಅಂತ ಹೋಗ್ತೀಯಾ? ಅಪ್ಪಾಜಿ ಜೀವ ಡೇಂಜರಲ್ಲಿದ್ರು ರಾತ್ರಿ ಆಗಿದೆ ಅಂತ ನಾನು ಇಲ್ಲೇ ಇರಬೇಕಾ? ಇಲ್ಲ ಮೂಲ್ಯ, ಸಮಥಿಂಗ್ ಇಸ್ ರಾಂಗ್. ಐ ಕ್ಯಾನ್ ಸೆನ್ಸ್ ಇಟ್. ನಾನು ಹೋಗಲೇಬೇಕು. ನಾನು ಹೋಗ್ತೀನಿ. ಪ್ಲೀಸ್ ವೇದಾಂತ್, ನಿನಗೆ ಬಿದ್ದಿದ್ದು ಕನ್ಸು ಅಷ್ಟೇ. ಅಪ್ಪಾಜಿ ನಿಜವಾಗ್ಲೂ ಅಪಾಯದಲ್ಲಿರಲ್ಲ. ವೇದಾಂತ್ ಪ್ಲೀಸ್ ಅರ್ಥ ಮಾಡ್ಕೋ. ಅಪ್ಪಾಜಿ ಜೀವಕ್ಕೆ ಯಾವಾಗ ಬೇಕಾದರೂ ಹೇಗೆ ಬೇಕಾದರೂ ಅಪಾಯ ಬರ್ಬೋದು. ಅವ್ರು ಇರೋದು ಅಗ್ನಿ ಜೊತೆ. ಅವ್ರು ಮೊದಲೇ ರಣ ಹತ್ತು ಹೊಂಚಾಕಿ ಬೇಟೆ ಆಡ್ತಾರೆ. ಇಲ್ಲ ಮುಡಿ, ಅಪ್ಪಾಜಿಗೆ ನನ್ನ ಅವಶ್ಯಕತೆ ಇದೆ. ನಾನು ಹೋಗ್ಲೇಬೇಕು. ಪ್ಲೀಸ್ ನನ್ನ ತಡಿಬೇಡ. ಎಲ್ಲಿಗೆ ಹೋಗ್ತಿದ್ಯಾ? ಅಪ್ಪಾಜಿ ಅಪ್ಪಾಜಿ ನೋಡ್ಬೇಕು. ಎಲ್ಲಿದ್ದಾರೆ ಗೊತ್ತಾ? ಗೊತ್ತಿಲ್ಲ ಅಲ್ವಾ? ಅದಕ್ಕೆ ಹೇಳೋದು, ಆತರದಲ್ಲಿ ಮೂಗು ಕುಯ್ಕೊಳ್ಬಾರ್ದು ಅಂತ. ನನಗೆ ನಿನ್ನ ಗಾಬರಿ, ನಿನಗೆ ನಿನ್ನ ತಂದೆ ಮೇಲಿರೋ ಪ್ರೀತಿ ಎಲ್ಲ ಅರ್ಥ ಆಗುತ್ತೆ ವೇದ. ಹಾಗಂತ ಮಧ್ಯರಾತ್ರಿಲಿ ನಿಮ್ಮ ತಂದೆನ ಹುಡ್ಕೋದಿಕ್ಕೆ ಹೋದ್ರೆ ನಿಮ್ಮ ತಂದೆ ಸಿಗ್ತಾರಾ? ಹೋಗ್ಲಿ, ಅವ್ರು ಎಲ್ಲಿದ್ದಾರೆ ಅಂತ ಏನಾದರೂ ಗೊತ್ತಾ ನಿಂಗೆ? ಗೊತ್ತಿಲ್ಲ ಅಲ್ವಾ? ಸ್ವಲ್ಪ ತಾಳ್ಮೆ ತಗೋ ವೇದಾಂತ್. ನಿಮ್ಮ ತಂದೆನ ಆದಷ್ಟು ಬೇಗ ಹುಡ್ಕೋಣ, ಆದಷ್ಟು ಬೇಗ ಮನೆಗೆ ಕರ್ಕೊಂಡು ಬರೋಣ. ಅಷ್ಟರೊಳಗೆ ಅಪ್ಪಾಜಿಗೆ ಏನಾದರೂ ಆದರೆ? ಅವ್ರಿಗೇನೂ ಆಗಲ್ಲ ವೇದಾಂತ್. ತಂದೆಯಲ್ಲಿ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಇದೆ. ಆ ಎನರ್ಜಿ ಅವ್ರನ್ನ ಕಾಪಾಡುತ್ತೆ ವೇದಾಂತ್. ನೀನು ಜಾಸ್ತಿ ತಲೆ ಕೆಡಿಸ್ಕೋಬೇಡ. ನಾಳೆ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ತಂದೆನ ಹುಡ್ಕೋದಕ್ಕೆ ಹೋಗೋಣ. ಈಗ ಪ್ಲೀಸ್ ಮಲ್ಕೋ. ಅಪ್ಪಾಜಿಗೆ ಏನೂ ಆಗಲ್ಲ ತಾನೆ? ಖಂಡಿತ ಏನೂ ಆಗಿರಲ್ಲ ವೇದಾಂತ್. ಅದು ಕನಸು. ಕನ್ಸುಗಳು ನಾವೇನು ಯೋಚನೆ ಮಾಡ್ತಾ ಮಲಗಿರ್ತೀವೋ ಅದೇ ಕನ್ಸು ಬೀಳುತ್ತಷ್ಟೇ. ಕನಸಿಗೂ ನಮ್ಮ ನಿಜ ಜೀವನಕ್ಕೂ ಯಾವ ಸಂಬಂಧನೂ ಇಲ್ಲ ವೇದಾಂತ್. ನೀನು ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಇವಾಗ ಸುಮ್ಮನೆ ಮಲ್ಕೋ. ಮಲ್ಕೋ ವೇದಾಂತ್.